ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಮೊಸರೊಗ್ಗರಣೆ. ಎಮರ್ಜೆನ್ಸಿ ಎಕ್ಸಿಟ್ ಇನ್ ಕಿಚನ್. ಬೇಗ ಕಿಚನಿಂದ ಈಚೆ ಬರಬೇಕು ಅಂದರೆ ಅನ್ನಕ್ಕೆ ಮತ್ತು ಮುದ್ದೆಗೆ ಜಸ್ಟ್ ಅರ್ಧ ಲೀಟ್ರ್ ಮೊಸರಿದ್ರೆ ಸಾಕು. ಪಟ್ ಅಂತ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಒಗ್ಗರಣೆ ಕೊಟ್ಕೊಂಡು ಬಂದುಬಿಡೋಣ. ಸಿಂಪಲ್ ರೆಸಿಪಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, 2 ಚಿಟಿಕೆಯಷ್ಟು ಸಾಸಿವೆ ಹಾಕಿ 8ರಿಂದ 10 ಮೆಣಸಿನ್ಕಾಯಿ. ನೀವು ಖಾರ ಮೆಣಸಿನ್ಕಾಯಿ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಒಂದು 3ರಿಂದ ಸ್ವಲ್ಪ 2 ಚಿಟಿಕೆಯಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಂಡಾದಮೇಲೆ 3ರಿಂದ 4 ಈರುಳ್ಳಿ ಚಿಕ್ಕದಾಗಿ ಹಚ್ಕೊಂಡ್ರೆ ಅದು ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. 1-2 ಚಿಟಿಕೆಯಷ್ಟು ನಾನು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅರಿಶಿನ ಆ್ಯಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ಗೆ ಬಂದು ಚೆನ್ನಾಗಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೇಯಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ಉಪ್ಪು ಆ್ಯಡ್ ಮಾಡಿದ್ದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೋಡಿ. ಈಗ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಮೊಸರೊಗ್ಗರಣೆ ಕೊಡೋದಂದರೆ ಸ್ವಲ್ಪ ಈಗ ಹೇಳ್ತೀನಿ ಅದ್ರದ್ದು ಹೆಂಗೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದಾದಮೇಲೆ ನಾನೀಗ 2 ಟೀ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಆ್ಯಡ್ ಮಾಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೊದಲೇ ನಾವು ಮೊಸರು ಹಾಕ್ಬಿಟ್ರೆ ಮೊಸರು ಒಡೆಯುತ್ತೆ. ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಮುದ್ದೆಗೆ ತುಂಬ ಸಖತ್ತಾಗಿರುತ್ತೆ. ನಾನು ಈಗ ಫಸ್ಟು ತೋರಿಸೋದು ನಿಮಗೆ ಮುದ್ದೆಗೆ, ಆಮೇಲೆ ಅದನ್ನು 2 ಭಾಗ ಮಾಡಿಕೊಂಡು ರೈಸ್ಗೆ ಮತ್ತು ಮುದ್ದೆಗೆ. ಇದೇ ನಾನೀಗೇನು ತೋರಿಸ್ತಾ ಇದ್ದೀನಿ ಇದು ಮುದ್ದೆಗಾಗುತ್ತೆ. ಅದರಲ್ಲಿ 2 ಭಾಗ ಮಾಡ್ಕೊಂಡು ರೈಸ್ಗೆ ಸಪ್ರೇಟಾಗಿ ಇನ್ನೊಂದು 2 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಸಖತ್ತಾಗಿರುತ್ತೆ. ಜಸ್ಟ್ 2 ನಿಮಿಷದಲ್ಲಿ ಇವತ್ತಿನ ಅಡುಗೆ ಕ್ಲೋಸ್ ಆಗೋಗ್ಬಿಡುತ್ತೆ. ನೋಡಿ, ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿರುತ್ತೆ. ಮೊಸರಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನ 2 ಭಾಗ ಮಾಡ್ಕೊಂಡು ರೈಸ್ಗೆ ಮತ್ತೆ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಮುದ್ದೆಗೆ ಯಾವ ಥರ ಬಂದಿದೆ. ರೈಸ್ಗೆ ನಾನು ಸಪ್ರೇಟಾಗಿ ತಿಳಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ತಿಳಿಯಾಗಿ 1-2 ಗ್ಲಾಸ್ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್ ಮಾಡಿ. ಥ್ಯಾಂಕ್ ಯು.